ನಮಸ್ಕಾರ ಎಲ್ರಿಗೂ. ಬನ್ನಿ, ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಕ್ಯಾಪಾ, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಂತ ಕೇಳಿರ್ತೀರಲ್ವಾ? ಅದರಲ್ಲೂ ಈ ಫಾರ್ಮಾ ಕಂಪನಿಗಳಂಥ ಕಟ್ಟುನಿಟ್ಟಿನ ನಿಯಮಗಳಿರುವ ಇಂಡಸ್ಟ್ರಿಗಳಲ್ಲಿ ಕ್ಯಾಪಾ ಅನ್ನೋದು ಒಂದು ರೀತಿ ಅಡಿಪಾಯ ಇದ್ದ ಹಾಗೆ. ನಿಮ್ಮ ಕೆಲಸದ ಜಾಗದಲ್ಲಿ ಹೀಗಾಗಿದ್ಯಾ? ಒಂದೇ ತಪ್ಪು ಮತ್ತೆ ಮತ್ತೆ ಪದೇ ಪದೇ ಆಗ್ತಾನೇ ಇರುತ್ತೆ. ನಾವು ಅದನ್ನು ಸರಿ ಮಾಡಿದೀವಿ ಅಂತ ಅನ್ಕೋತೀವಿ, ಆದರೆ ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಮತ್ತೆ ಅದೇ ಸಮಸ್ಯೆ ತಲೆ ಎತ್ತಿ ನಿಂತಿರುತ್ತೆ. ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಆದರೆ ಇದಕ್ಕೆ ಒಂದು ಪಕ್ಕಾ ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಅದೇ CAP. ಇದು ಸುಮ್ಮನೆ ಒಂದು ಶಾರ್ಟ್ ಫಾರ್ಮ್ ಅಷ್ಟೇ ಅಲ್ಲ, ಇದು ಸಮಸ್ಯೆಗಳನ್ನ ಬುಡದಿಂದಲೇ ಕಿತ್ತಾಕುವ ಒಂದು ಪವರ್ಫುಲ್ ಟೆಕ್ನಿಕ್. ಹಾಗಾದ್ರೆ ಕ್ಯಾಪಾ ಅಂದ್ರೆ ಏನು? ಇದರ ಫುಲ್ ಫಾರ್ಮ್ ಕರೆಕ್ಟಿವ್ ಆಕ್ಷನ್ ಮತ್ತು ಪ್ರಿವೆಂಟಿವ್ ಆಕ್ಷನ್, ಅಂದ್ರೆ ಸರಿಪಡಿಸುವ ಕ್ರಮ ಮತ್ತು ತಡೆಗಟ್ಟುವ ಕ್ರಮ. ನೋಡಿ, ಇದರ ಕೆಲಸ ಎರಡಿದೆ. ಒಂದು, ಆಗಿರೋ ಸಮಸ್ಯೆಯನ್ನ ಸರಿ ಮಾಡೋದು. ಎರಡನೇದು, ಮತ್ತಿದು ತುಂಬಾನೇ ಮುಖ್ಯ, ಆ ಸಮಸ್ಯೆ ಮತ್ತೆ ವಾಪಸ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು. ಸರಿ, ಈ ಕರೆಕ್ಟಿವ್ ಆಕ್ಷನ್ ಮತ್ತೆ ಪ್ರಿವೆಂಟಿವ್ ಆಕ್ಷನ್ ಇವೆರಡಕ್ಕೂ ಏನ್ ವ್ಯತ್ಯಾಸ? ನೋಡಕ್ಕೆ ಒಂದೇ ಥರ ಇದ್ರೂ ಇವೆರಡರ ಫೋಕಸ್ ಬೇರೆ ಬೇರೆ. ಬನ್ನಿ ಅದನ್ನೀಗ ಅರ್ಥ ಮಾಡ್ಕೊಳ್ಳೋಣ. ಇವೆರಡರ ವ್ಯತ್ಯಾಸ ತಿಳ್ಕೊಳ್ಳೋಕ್ಕೆ ಒಂದು ಸಿಂಪಲ್ ದಾರಿದೆ. ಕರೆಕ್ಟಿವ್ ಆಕ್ಷನ್ ಯಾವಾಗಲೂ ಈಗೇನಾಯ್ತು, ಇದನ್ನ ತಕ್ಷಣ ಹೇಗೆ ಸರಿ ಮಾಡೋದು ಅಂತ ಕೇಳುತ್ತೆ. ಇದು ಒಂದು ರೀತಿ ಫಸ್ಟ್ ಏಡ್ ಇದ್ದಾಗೆ. ಆದರೆ ಪ್ರಿವೆಂಟಿವ್ ಆಕ್ಷನ್ ಇದೇ ಸಮಸ್ಯೆ ಮುಂದೆಂದು ಬರ್ದಾಗೆ ಮಾಡೋಕೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡುತ್ತೆ. ಇದು ದೀರ್ಘಕಾಲದ ಪರಿಹಾರ, ಪರ್ಮನೆಂಟ್ ಸೊಲ್ಯೂಷನ್. ಉದಾಹರಣೆಗೆ, ಕರೆಕ್ಟಿವ್ ಆಕ್ಷನ್ ಅಂದ್ರೆ ಏನು ಅಂದ್ಕೊಳ್ಳಿ. ಒಂದು ಫಾರ್ಮಾ ಕಂಪನಿಯಲ್ಲಿ ಒಂದು ಮೆಡಿಸಿನ್ ಬ್ಯಾಚ್ ಸರಿ ಇಲ್ಲ ಅಂತ ಗೊತ್ತಾಯಿತು. ಅದನ್ನ ತಕ್ಷಣನೇ ಸರಿ ಮಾಡೋದು ಅಥವಾ ರಿಜೆಕ್ಟ್ ಮಾಡೋದು ಒಂದು ಕರೆಕ್ಟಿವ್ ಆಕ್ಷನ್. ಹಾಗೆ ಒಂದು SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಎಲ್ರಿಗೂ ಕನ್ಫ್ಯೂಸ್ ಆಗ್ತಿದ್ರೆ ಅದನ್ನ ತಕ್ಷಣಕ್ಕೆ ಅರ್ಥ ಆಗೋ ಹಾಗೆ ಚೇಂಜ್ ಮಾಡೋದು ಕೂಡ ಕರೆಕ್ಟಿವ್ ಆಕ್ಷನ್. ಹಾಗಾದ್ರೆ ಪ್ರಿವೆಂಟಿವ್ ಆಕ್ಷನ್ ಅಂದ್ರೆ ಏನು? ನೋಡಿ, ಒಬ್ಬರಿಗೆ ತಪ್ಪು ಮಾಡಿದ್ದಕ್ಕೆ ರೀಟ್ರೈನಿಂಗ್ ಕೊಡೋದು ಕರೆಕ್ಟಿವ್ ಆಕ್ಷನ್. ಆದ್ರೆ ನಮ್ಮ ಟ್ರೈನಿಂಗ್ ಸಿಸ್ಟಮ್ನಲ್ಲೇ ಏನಾದ್ರೂ ದೋಷ ಇದೆಯಾ ಅಂತ ನೋಡಿ ಅದನ್ನೇ ಇಂಪ್ರೂವ್ ಮಾಡಿದ್ರೆ ಮುಂದೆ ಯಾರೂ ಕೂಡ ಆ ತಪ್ಪು ಮಾಡಲ್ಲಲ್ವಾ? ಅದು ಪ್ರಿವೆಂಟಿವ್ ಆಕ್ಷನ್. ಅಥವಾ ಪ್ರಾಸೆಸ್ ಮಧ್ಯದಲ್ಲಿ ಇನ್ನೊಂದು ಚೆಕ್ ಪಾಯಿಂಟ್ ಹಾಕೋದು, ಚೇಂಜ್ ಕಂಟ್ರೋಲ್ ಸಿಸ್ಟಮ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದು. ಇವೆಲ್ಲ ಸಮಸ್ಯೆಯನ್ನ ಬುಡ ಸಮೇತ ಕಿತ್ತಾಕೋ ಐಡಿಯಾಗಳು. ಓಕೆ, ನಾವು ಕರೆಕ್ಟಿವ್ ಆಕ್ಷನ್, ಪ್ರಿವೆಂಟಿವ್ ಆಕ್ಷನ್ ಅಂತ ಮಾತಾಡ್ತಿದ್ದೀವಿ. ಆದರೆ ಇದೆಲ್ಲ ಮಾಡೋಕ್ಕೂ ಮುಂಚೆ ಒಂದು ಬಹಳ ಮುಖ್ಯವಾದ ಸ್ಟೆಪ್ ಇದೆ. ಅದೇ ರೂಟ್ ಕಾಸ್ ಅನಾಲಿಸಿಸ್, ಅಂದ್ರೆ ಸಮಸ್ಯೆಯ ಮೂಲ ಕಾರಣವನ್ನ ಕಂಡುಹಿಡಿಯೋದು. ಈ ಸ್ಲೈಡ್ ಮೇಲೆ ಇರೋ ವಾಕ್ಯವನ್ನ ನೋಡಿ. ಕ್ಯಾಪಾ ಯಾವಾಗ್ಲೂ ಸರಿಯಾದ ರೂಟ್ ಕಾಸ್ ಅನಾಲಿಸಿಸ್ ಮೇಲೆ ನಿಂತಿರಬೇಕು. ರೂಟ್ ಕಾಸ್ ತಪ್ಪಾದ್ರೆ ಕ್ಯಾಪಾ ಕೂಡ ತಪ್ಪಾಗುತ್ತೆ. ಇದು 100ಕ್ಕೆ 100 ಸತ್ಯ. ನಾವು ಕೇವಲ ಮೇಲ್ನೋಟಕ್ಕೆ ಕಾಣೋ ಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಕೊಟ್ರೆ ಪ್ರಯೋಜನ ಇಲ್ಲ. ಜ್ವರ ಬಂದಾಗ ಬರೀ ಮೈ ಒರೆಸಿದ ಹಾಗೆ ಆಗುತ್ತೆ. ಜ್ವರಕ್ಕೆ ಕಾರಣ ಏನು ಅಂತ ಕಂಡಿಡಿದು ಅದಕ್ಕೆ ಔಷಧಿ ಕೊಡಬೇಕು. ಇಲ್ಲಾಂದ್ರೆ ಸಮಸ್ಯೆ ಮತ್ತೆ ಬರುತ್ತೆ. ಹಾಗಾದ್ರೆ ಈ ಪೂರ್ತಿ ಪ್ರೋಸೆಸ್ ಹೇಗೆ ಕೆಲಸ ಮಾಡುತ್ತೆ ನೋಡಿ. 3 ಸ್ಟೆಪ್ಸ್. ಫಸ್ಟ್, ಒಂದು ಸಮಸ್ಯೆ ಅಥವಾ ಡಿವಿಯೇಷನ್ ಆಗುತ್ತೆ. ಸೆಕೆಂಡ್, ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸ್ಟೆಪ್, ನಾವು ಅದರ ಮೂಲ ಕಾರಣ ಏನು ಅಂತ ಹುಡುಕ್ತೀವಿ. ಇದೇ ನಮ್ಮ ಫೌಂಡೇಶನ್. ಈ ಫೌಂಡೇಶನ್ ಗಟ್ಟಿಯಾಗಿದ್ರೆ ಮಾತ್ರ ನಾವು ಅದರ ಮೇಲೆ ಒಂದು ಒಳ್ಳೆ ಪರಿಣಾಮಕಾರಿ ಕ್ಯಾಪಯನ್ನ ಕಟ್ಟೋಕೆ ಸಾಧ್ಯ. ಸರಿ, ಹಾಗಾದ್ರೆ ಒಂದು ಗುಡ್ ಕೇಪಾ ಅಂತ ಯಾವುದನ್ನ ಕರಿತೀವಿ? ಸುಮ್ಮನೆ ಒಂದೆರಡು ಆಕ್ಷನ್ ಐಟಮ್ ಬರೆದುಬಿಟ್ರೆ ಅದು ಒಳ್ಳೆ ಕೇಪ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ಒಂದು ಒಳ್ಳೆ ಕೇಪಾಗೆ ಕೆಲವು ನಿರ್ದಿಷ್ಟ ಲಕ್ಷಣಗಳು ಇರಲೇಬೇಕು. ಒಂದು ಒಳ್ಳೆ ಕಾಪ ಹೇಗಿರಬೇಕು ಅಂದ್ರೆ, ಮೊದಲನೇದಾಗಿ ಅದು ಕ್ಲಿಯರ್ ಆಗಿ ಬರೆದಿರಬೇಕು. ಎರಡನೇದಾಗಿ ಅದು ನೇರವಾಗಿ ನಾವು ಕಂಡಿಡಿದೋ ರೂಟ್ ಕಾಸ್ಗೆ ಲಿಂಕ್ ಆಗಿರಬೇಕು. ಮೂರನೇದಾಗಿ ಪ್ರತಿಯೊಂದು ಕೆಲಸಕ್ಕೂ ಒಬ್ಬ ಓನರ್ ಅಂದ್ರೆ ಜವಾಬ್ದಾರಿಯುತ ವ್ಯಕ್ತಿ ಇರಬೇಕು ಮತ್ತು ಅದನ್ನು ಮುಗಿಸೋಕೆ ಒಂದು ಡೆಡ್ ಲೈನ್ ಕೂಡ ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲಸ ಮುಗಿದ ಮೇಲೆ ನಾವು ಮಾಡಿರೋ ಈ ಕೆಲಸದಿಂದ ಸಮಸ್ಯೆ ನಿಜವಾಗ್ಲೂ ಬಗೆಹರಿದಿದ್ಯಾ ಅಂತ ಚೆಕ್ ಮಾಡಲೇಬೇಕು. ಇದನ್ನ ಎಫೆಕ್ಟಿವ್ನೆಸ್ ಚೆಕ್ ಅಂತ ಕರೀತಾರೆ. ಇದಕ್ಕೆ ತದ್ವಿರುದ್ಧವಾಗಿ ಆಡಿಟ್ ಟೈಮಲ್ಲಿ ಸಿಕ್ಕಿ ಹಾಕೊಳ್ಳುವ ಸಾಮಾನ್ಯ ತಪ್ಪುಗಳು ಯಾವ ಗೊತ್ತಾ? ಕ್ಯಾಪಾ ಡೆಡ್ಲೈನ್ ಮುಗಿದೋಗಿರುತ್ತೆ, ಆದರೆ ಕೆಲಸ ಆಗಿರಲ್ಲ. ತಗೊಂಡಿರೋ ಆಕ್ಷನ್ಗೂ ರೂಟ್ ಕಾಸ್ಗೂ ಸಂಬಂಧನೇ ಇರಲ್ಲ. ಎಫೆಕ್ಟಿವ್ನೆಸ್ ಚೆಕ್ ಮಾಡಿರೋದೇ ಇಲ್ಲ. ಕೊನೆಗೇನಾಗುತ್ತೆ? ಅದೇ ಹಳೆ ಸಮಸ್ಯೆ ಹೊಸದಾಗಿ ಮತ್ತೆ ಶುರುವಾಗುತ್ತೆ. ಇಷ್ಟೊತ್ತು ನಾವು ಕ್ಯಾಪಾ ಪ್ರಾಸೆಸ್ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇದರ ನಿಜವಾದ ಉದ್ದೇಶ ಏನು? ಇದರ ಹಿಂದಿರೋ ಫಿಲಾಸಫಿ ಏನು? ಇದು ಕೇವಲ ಪೇಪರ್ ವರ್ಕ್ ಮಾಡೋಕಾ ಅಥವಾ ಅದಕ್ಕಿಂತ ದೊಡ್ಡ ಉದ್ದೇಶ ಏನಾದ್ರೂ ಇದೆಯಾ? ನೋಡಿ, ಈ ವಾಕ್ಯ ಕ್ಯಾಪಾಯ ಪೂರ್ತಿ ಸಾರಾಂಶವನ್ನ ಒಂದೇ ಲೈನ್ನಲ್ಲಿ ಹೇಳುತ್ತೆ. ಕ್ಯಾಪಾ ಅನ್ನೋದು ಒಂದು ಡಾಕ್ಯುಮೆಂಟ್ ಕ್ಲೋಸ್ ಮಾಡಕ್ಕಲ್ಲ, ಅದು ಸಮಸ್ಯೆಯನ್ನ ಶಾಶ್ವತವಾಗಿ ಮುಗಿಸೋಕೆ. ನಮ್ಮ ಗುರಿ ಫೈಲ್ ಕ್ಲೋಸ್ ಮಾಡೋದಲ್ಲ, ಪ್ರಾಬ್ಲಮ್ ಅನ್ನ ಕ್ಲೋಸ್ ಮಾಡೋದು ಶಾಶ್ವತವಾಗಿ.
ಒಂದು ಸ್ಟ್ರಾಂಗ್ CAPA ಸಿಸ್ಟಮ್ ಇದ್ರೆ ಅದರಿಂದಾಗೋ ಲಾಭಗಳು ಒಂದೆರಡಲ್ಲ. ಕಂಪನಿಯಲ್ಲಿ ಆಗೋ ತಪ್ಪುಗಳು ಅಂದರೆ ಡಿವಿಯೇಷನ್ಗಳು ಕಡಿಮೆ ಆಗುತ್ತೆ. ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಫಾಲೋ ಮಾಡೋದು ಸುಲಭವಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆಡಿಟರ್ಸ್ ಮತ್ತು ರೆಗ್ಯುಲೇಟರಿ ಸಂಸ್ಥೆಗಳಿಗೆ ನಮ್ಮ ಮೇಲೆ ನಂಬಿಕೆ ಜಾಸ್ತಿಯಾಗುತ್ತೆ. ಇದೆಲ್ಲ ಕಂಪನಿಯ ಬೆಳವಣಿಗೆಗೆ ತುಂಬಾನೇ ಮುಖ್ಯ ಅಲ್ವಾ? ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಗೆ ಎಲ್ರೂ ಒಂದು ಕ್ಷಣ ಯೋಚಿಸಬೇಕಾದ ಪ್ರಶ್ನೆ ಇದು. ನಿಮ್ಮ ಸಂಸ್ಥೆಯಲ್ಲಿರೋ ಕ್ಯಾಪಾ ಸಿಸ್ಟಮ್ ಹೇಗಿದೆ? ಅಲ್ಲಿ ಮಾಡ್ತಿರೋ ಕೆಲಸಗಳು ಕೇವಲ ಡಾಕ್ಯುಮೆಂಟ್ಸ್ ಕ್ಲೋಸ್ ಮಾಡೋಕೆ ಸೀಮಿತವಾಗಿದೆಯಾ ಅಥವಾ ನಿಜವಾಗ್ಲೂ ಸಮಸ್ಯೆಗಳನ್ನ ಶಾಶ್ವತವಾಗಿ ಬಗೆಹರಿಸ್ತಾ ಇದೆಯಾ? ಈ ಪ್ರಶ್ನೆಗೆ ಸಿಗೋ ಉತ್ತರ ನಿಮ್ಮ ಸಂಸ್ಥೆಯ ಕ್ವಾಲಿಟಿಯ ಭವಿಷ್ಯವನ್ನೇ ನಿರ್ಧರಿಸುತ್ತೆ.